ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ SS ಅಕಾಡೆಮಿಗೆ ಸ್ವಾಗತ. ಯಾರು ಹೊಸದಾಗಿ ನಮ್ಮ ಚಾನೆಲ್ಗೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದು ನಡೆದಂತಹ PDO ಪರೀಕ್ಷೆಯ ಸಂಭವನೀಯ ಉತ್ತರಗಳನ್ನು ನೋಡೋಂಥ ಆತ್ಮೀಯ ಸ್ನೇಹಿತರೆ, ಇದು ಕೇವಲ ತಾತ್ಕಾಲಿಕ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಅಫಿಷಿಯಲಿಯಾಗಿ ಏನು KPSC ಬಿಡ್ತೈತಲ್ಲ ಅದೇ ಫೈನಲ್ ಕೀ ಆನ್ಸರ್. KPSC ಅಫಿಷಿಯಲಾಗಿ ಬಿಡ್ತಲ್ಲ ಅದೇ ಫೈನಲ್ ಕೀ ಆನ್ಸರ್. ಇದು ಕೇವಲ ತಾತ್ಕಾಲಿಕವಾದಂತಹ ಒಂದು ಸಂಭವನೀಯ ಸರಿ ಉತ್ತರಗಳನ್ನು ನೋಡೋಂಥ ಆತ್ಮೀಯ ಸ್ನೇಹಿತರೆ, ಈ PDF ನಿಮಗೆ ಬೇಕಂದ್ರೆ SS ಅಕಾಡೆಮಿಯಲ್ಲಿ ಲಭ್ಯವಿರ್ತೈತಿ, ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯವಿರ್ತೈತಿ. ಅದರ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ PDFನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾರಂಭಿಸೋಣಂತ ಮೊದಲನೇ ಪ್ರಶ್ನೆ ನೋಡೋಂಥ, ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, DP ಮುಖರ್ಜಿಯವರು ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿದ್ದರು. ಇವರು ಭಾರತ ಮಧ್ಯಮದ ವರ್ಗದ ಕುರಿತು ವ್ಯಾಪಕವಾಗಿ ಬರೆದಿದ್ದಾರೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ, ಎರಡನೇ ಪ್ರಶ್ನೆ, ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎ, ಭಾರತವು ಬುಡಾಪೆಸ್ಟ್ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದೆ. ಬಿ, ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯವು 2023 ಮತ್ತು 24ನೇ ಆವೃತ್ತಿಯ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೆಯಿತು. ಸಿ, ಯಾವುದೇ ಭಾರತೀಯನು ಇದುವರೆಗೆ ಫಿಡೆ ವಿಶ್ವ ಚಾಂಪಿಯನ್ಶಿಪ್ ಆಗಿಲ್ಲ ಅಂತೇಳಿ ಈ ಹೇಳಿಕೆಯನ್ನು ಕೊಟ್ಟರೆ, ಈ ಮೂರು ಹೇಳಿಕೆ ಕೊಟ್ಟು ಮೇಲಿನ ಎಷ್ಟು ಹೇಳಿಕೆಯು ಸರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತೇಳಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಮುಂದಿನ ಪ್ರಶ್ನೆ ನೋಡೋಂಥ ಮೂರನೇ ಪ್ರಶ್ನೆ, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಯೊಂದಿಗೆ ಹೊಂದಿಕೆಯಾಗುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಂಥ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಸಿ ಮತ್ತು ಇ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಂಥ, ಈ ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನೇದು ಪ್ರತಿಪಾದನೆ ಎ, ಇನ್ನೊಂದನ್ನು ಕಾರಣ ಎಂದು ಲೇಬಲ್ ಮಾಡಲಾಗಿದೆ. ಕೆಳಗಿನ ನೀಡಿರುವ ಆಯ್ಕೆಗಳಿಂದ ನಿಮ್ಮತ್ತವರನ್ನು ಆಯ್ಕೆ ಮಾಡಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಪ್ರತಿಪಾದನೆ ಎ, ಭಾರತದಲ್ಲಿನ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆಯ ಪ್ರಮುಖ ಅಡಚಣೆಯಾಗಿದೆ. ಕಾರಣ ಆರ್, ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು ಹೊಸ ಆವಿಷ್ಕಾರಗಳು, ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳಿಗೆ ಕಾರಣವಾಗಬಹುದು ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಾ, ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆದರೆ ಎ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆ ಅಲ್ಲ. ಮುಂದಿನ ಪ್ರಶ್ನೆ ನೋಡೋಂಥ ಐದನೇ ಪ್ರಶ್ನೆ, ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರುಗಳಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆ ನೀತಿಯನ್ನು ಪ್ರತಿಪಾದಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ವೇರಿಯನ್ ಎಲ್ವಿನ್ ಅವರು ಇದಕ್ಕೆ ಭಾರತೀಯ ಬುಡಕಟ್ಟು ಕಲ್ಯಾಣ ದೃಷ್ಟಿಯಿಂದ ಪ್ರತ್ಯೇಕತೆ ನೀತಿಯನ್ನು ಇವರು ಪ್ರತಿಪಾದಿಸಿರು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಆರನೇ ಪ್ರಶ್ನೆ ನೋಡೋಂಥ ಆರನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಅಧಿನಿಯಮಗಳು ಮತ್ತು ಸ್ಥಾಪಿಸಲಾದ ವರ್ಷ. ಇದರ ಕುರಿತನ ಹಿಂದೂ ವಿವಾದ ಕಾಯ್ದೆ, ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸಮಾನತೆ ವೇತನ ಅಧಿನಿಯಮ ಅಂತೇಳಿ ಸರಿಯಾದ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಹಿಂದೂ ವಿವಾದ ಕಾಯ್ದೆ 1955ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956, ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿ ಬಂತು. ಸಮಾನ ವೇತನಕ್ಕಾಗಿ ಸಮಾನ ಕೆಲಸಕ್ಕಾಗಿ 1976ರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1ನೇದು. ಮುಂದಿನ ಪ್ರಶ್ನೆ ನೋಡುತ್ತ 7ನೇ ಪ್ರಶ್ನೆ, ಈ ಕೆಳಗಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಭೀಮಸೇನ್ ಜೋಶಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿಕೆ ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸಾಮಾಜಿಕ ಚಳುವಳಿಯ 19ನೇ ಶತಮಾನ ಸರಿಯಾದ ಕಾಲಾನುಕ್ರಮಣಿಯನ್ನು ಬರೆಯಿರಿ ಅಂತ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಡಿ, ಎ, ಬಿ ಮತ್ತು ಸಿ ಇದನ್ನು ಸರಿಯಾಗಿದೆ. ಪ್ರಾರಂಭದಲ್ಲಿ ಸ್ಥಾಪನೆ ಆಗಿದ್ದು ಪ್ರಾರ್ಥನಾ ಸಮಾಜ, ಎರಡನೇದಾಗಿ ಸ್ಥಾಪನೆ ಆಗಿದ್ದು ಸತ್ಯಶೋಧಕ ಸಮಾಜ, ಮೂರನೇದಾಗಿ ಸ್ಥಾಪನೆ ಆಗಿದ್ದು ಆರ್ಯ ಸಮಾಜ, ಕೊನೆಯದಾಗಿ ಸ್ಥಾಪನೆ ಆಗಿದ್ದು ರಾಮಕೃಷ್ಣ ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ ನೋಡೋಂಥ 9ನೇ ಪ್ರಶ್ನೆ. ಸಿಸಹ ಮತ್ತು ಬಹುರಕ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಖಡ್ಗಗಳು ಅಂತೇಳಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಮುಂದಿನ ಪ್ರಶ್ನೆ ನೋಡೋಂಥ 10ನೇ ಪ್ರಶ್ನೆ. ವಿಜಯನಗರ ಕಾಲದಲ್ಲಿ ಅಯ್ಯಂಗಾರ್ ಪದ್ಧತಿಯ ಸ್ವಯಂಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು. ಕೆಳಗಿನ ಯಾವ ಹೇಳಿಕೆಗಳು ಅಯ್ಯಂಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಈ ಪದ್ಧತಿ ಜಮೀನ್ದಾರ ವರ್ಗದವರನ್ನು ಮತ್ತು ಅವರ ತದನಂತರದ ಹಂತದವರಾದ ನಾಡಗೌಡರ ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರ ಶೋಷಣೆಗೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಕನ್ನಡದ ಮೊಟ್ಟ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸಿಂಗರಾಯ ಅಂತೇಳಿ. ಇದಕ್ಕೆ ಬರೆದವರಾದ ಮಿತ್ರವಿಂದ ಗೋವಿಂದ ನಾಟಕವನ್ನು ಕರ್ನಾಟಕದ ಮೊದಲ ಆಧುನಿಕ ನಾಟಕ ಅಂತೇಳಿ ಗಮನಿಸಬಹುದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ PDF ನಿಮಗೆ SS ಅಕಾಡೆಮಿಯಲ್ಲಿ ಲಭ್ಯವಿರ್ತೈತಿ. ಮುಂದಿನ ಪ್ರಶ್ನೆ ನೋಡೋಂಥ 12ನೇ ಪ್ರಶ್ನೆ. ಕೆಳಗಂಡವುಗಳನ್ನು ಸರಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾನ. ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಂಥ. ಮಿಷನ್ ಟು ದಿ ಮೈಸೂರು ಎಂಬುದು ಯಾರ ಬರೆದ ಪ್ರವಾಸ ಕಥನವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಮಿಲಿಯನ್ ಆಥರ್ ಅವರ ಮಿಷನ್ ಟು ದಿ ಮೈಸೂರು ಎಂಬುದು ಇವರ ಪ್ರವಾಸ ಕಥನವಾಗಿದೆ. ಮುಂದಿನ ಪ್ರಶ್ನೆ ನೋಡೋಂಥ. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಎ ಜರ್ನಿ ಫ್ರಮ್ ಮದ್ರಾಸ್ ಕಂಟ್ರೀಸ್ ಆಫ್ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್. ಈ ಕೃತಿಯಲ್ಲಿ ಬೆಂಗಳೂರಿನ ಕುರಿತು ಪ್ರಥಮವಾಗಿ ಪ್ರಾಚೀನ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಮುಂದಿನ ಪ್ರಶ್ನೆ ನೋಡೋಂಥ. ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು. ಇದಕ್ಕೆ ಸರಿಯಾದ ಉತ್ತರ ನೋಡೋಂಥ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಎ, ಬಿ ಮತ್ತು ಸಿ ಎಲ್ಲವೂ ಸರಿಯಾಗಿದೆ. ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಇದು ಸರಿಯಾಗಿದೆ. ಐಹೊಳೆ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿದರ್ಶನವಾಗಿ ನಿಲ್ಲುತ್ತದೆ. ಇದು ಸರಿಯಾಗಿದೆ. ಐಹೊಳೆಯಲ್ಲಿರುವ 3 ಮತ್ತು ಮುಖ್ಯ ದೇವಸ್ಥಾನಗಳೆಂದರೆ ಲಾಡ್ಕಾನ್ ದೇವಾಲಯ, ದುರ್ಗಾ ದೇವಾಲಯ ಮತ್ತು ಹುಚ್ಚಿ ಮಲ್ಲಿಗುಂಡಿ ದೇವಸ್ಥಾನ. ಇವು 3 ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. 16ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾದ ಉತ್ತರ ಎ ಮತ್ತು ಬಿ. ಈತ ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನು ಬರೆದನು. ಈತ ಬಿಜಾಪುರದ ಹತ್ತಿರ ನವರಸಪುರವನ್ನು ನಿರ್ಮಿಸಿ ಮತ್ತು ನರಸಿಂಹ ದೇವಾಲಯವನ್ನು ಕಟ್ಟಿಸಿದನು ಅಂತೇಳಿ ಇವೆರಡು ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಚಾಲುಕ್ಯರ ದೊರೆ ಜಗದೇಕಮಲ್ಲ ವಿರಚಿತ ಕಾವ್ಯಾಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣದ ಗ್ರಂಥ ರಚನೆಗೆ ಸ್ಫೂರ್ತಿಯಾಗಿತ್ತು. ಆ ವ್ಯಾಕರಣ ಗ್ರಂಥ ಯಾವುದಂತ ಪ್ರಶ್ನೆ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಎರಡನೇ ನಾಗವರ್ಮನ ಭಾಷಾಭೂಷಣ ಕೃತಿ ಅವನಿಗೆ ಸ್ಫೂರ್ತಿಯಾಯಿತು. ಎರಡನೇ ಜಗದೇಕಮಲ್ಲ ವಿರೇಚಿತನ ಕಾವ್ಯಾಲೋಕನ ಕೃತಿಗೆ. ಮುಂದಿನ ಪ್ರಶ್ನೆ ನೋಡೋಂಥ. ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿದಿದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ದ್ವೈತ ಸಿದ್ಧಾಂತ. ಮುಂದಿನ ಪ್ರಶ್ನೆ ನೋಡೋಂಥ. ನಾಥ ಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಿಗಳ ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಹಲಸೂರಿನ ಸೋಮೇಶ್ವರ ದೇವಾಲಯ. ಮುಂದಿನ ಪ್ರಶ್ನೆ ನೋಡೋಣ. ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಯಾವುದು ಸರಿ ಅಂತ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಎ, ಬಿ ಮತ್ತು ಸಿ. ಇವು 4 ಹೇಳಿಕೆಗಳು ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಪಟ್ಟದ ಹೇಳಿಕೆಯಾಗಿದ್ದು ಅವೆಲ್ಲ 4
3 ಹೇಳಿಕೆಗಳಿಗೂ ಸರಿಯಾಗಿವೆ. ಎ, ಬಿ ಮತ್ತು ಸಿ. ತತ್ವಾರ್ಥ ರಾಜ್ಯವಾರ್ತಿಕ ಇದರ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಅಕಳಂಕ ಅವರ ಬರೆದಂಥ ಕೃತಿ ಇದು ಕರ್ತೃ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರತಿಬಂಧ, ನಿಷೇಧ ಮತ್ತು ನಿವಾರಣಾ ಅಧಿನಿಯಮ 2013ಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಲೈಂಗಿಕ ಕಿರುಕುಳವು ಭಾರತದ ಸಂವಿಧಾನದ 14 ಮತ್ತು 15ನೇ ಅನುಚ್ಛೇದಗಳು ನೀಡಿರುವ ಸಮಾನತೆಗೆ ಸಂಬಂಧಿಸಿದಂತೆ ಮಹಿಳೆಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಗೆ ಕಾರಣವಾಗುತ್ತದೆ. ಈ ಅಧಿನಿಯಮದ ಪ್ರಕಾರ 100 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗದಲ್ಲಿರುವ ಪ್ರತಿಯೊಂದು ಕಚೇರಿಯು ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸಿಕೊಳ್ಳುವ ಅಗತ್ಯವಿರುತ್ತದೆ ಅಂತ ಹೇಳಿದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡುವಂಥ 23ನೇ ಪ್ರಶ್ನೆ. ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಗಂಡ ಅಂಶಗಳನ್ನು ಪರಿಗಣಿಸಿ ಅಂತ ಹೇಳಿದನ. ಇದಕ್ಕೆ ಸರಿಯಾದ ಉತ್ತರ ನೋಡುವಂಥ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಎ ಮತ್ತು ಸಿ. ಮುಂದಿನ ಪ್ರಶ್ನೆ ನೋಡುವಂಥ. ಈ ಕೆಳಗಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತಶಾಸ್ತ್ರದ ಪ್ರವರ್ತಕರಾಗಿದ್ದರು ಅಂತ ಪ್ರಶ್ನೆ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಲಾಲ್. ಮುಂದಿನ ಪ್ರಶ್ನೆ ನೋಡುವಂಥ. ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. ಖನಿಜಗಳ ಭದ್ರತಾ ಪಾಲುದಾರಿಕೆಯು ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಪೂರೈಕೆಯ ಸರಣಿಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸುವುದಕ್ಕೆ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ಗಳು ಸಹಯೋಗದಲ್ಲಿದೆ. ಬಿ. ಖನಿಜ ಭದ್ರತಾ ಪಾಲುದಾರಿಕೆಯಲ್ಲಿ ಭಾರತವು ಒಂದಾಗಿದೆ. ಸಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ 5.9 ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ನೋಡುವಂಥ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು. 3 ಹೇಳಿಕೆಗಳು ಸರಿಯಾಗಿವೆ. ಎಲ್ಲ 3 ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDF SS ಅಕಾಡೆಮಿಯಲ್ಲಿ ಲಭ್ಯ ಇರ್ತೈತಿ. ಈ PDF ಡೌನ್ಲೋಡ್ ಮಾಡಿಕೊಂಡು ನೀವು ಅಧ್ಯಯನ ಮಾಡ್ಬೋದು. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳಿಗೆ 26ನೇ ಪ್ರಶ್ನೆ 26ರಿಂದ ಕೀ ಆನ್ಸರನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.